ಬೆಂಗಳೂರಿನ ಕೆಂಗೇರಿ ಹೋಬಳಿಯ ಕಂಬೀಪುರದಲ್ಲಿರುವ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಗೆ ಇಂದು 100ರ ಸಂಭ್ರಮ. 1926ರಲ್ಲಿ ಸ್ಥಾಪನೆಯಾದ ಈ ಶಾಲೆ ಒಂದು ಶತಮಾನವನ್ನ ದಾಟುತ್ತಾ ಶಿಕ್ಷಣದ ಬೆಳಕು ಹಂಚುತ್ತಿದೆ. ಆದರೆ ಈ ಶಾಲೆಯ ಪಯಣ ಸುಗಮವಾಗಿರಲಿಲ್ಲ. ಆರಂಭದಲ್ಲಿ 20 ಮಕ್ಕಳಿದ್ದದ್ದು ಒಂದು ಸರಿ ಹೆಚ್ಚಾಗಿದ್ದರೆ ಮತ್ತೊಮ್ಮೆ ಕಡಿಮೆಯಾಗುತ್ತಿತ್ತು. 3 ವರ್ಷಗಳ ಹಿಂದೆ ಇಲ್ಲಿ ಕೇವಲ 3 ಮಕ್ಕಳು ಮಾತ್ರ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಶಾಲೆ ಮುಚ್ಚುವ ಹಂತಕ್ಕೆ ತಲುಪಿದ್ದ ಸಮಯ ಅದು. ಇಷ್ಟೊಂದು ತಲೆಮಾರಿಗೆ ಶಿಕ್ಷಣ ನೀಡಿದ ಶಾಲೆ ಮುಚ್ಚಿ ಹೋಗುತ್ತದಲ್ಲ ಎಂಬ ನೋವು ಅಲ್ಲಿನ ಜನರ ಮನಸ್ಸಲ್ಲಿ ಸಂಕಟವಾಗಿ ಉಳಿದಿತ್ತು. ಆಗ ಶುರುವಾಗಿದ್ದೇ ಶಾಲೆಯ ಬದಲಾವಣೆಯ ಕತೆ. ಶಿಕ್ಷಕರ ಅಚಲ ಬದ್ಧತೆ, ಸ್ಥಳೀಯರ ಸಹಕಾರ ಮತ್ತು ಶಿಕ್ಷಣದ ಬಗ್ಗೆ ಮೂಡಿದ ಜಾಗೃತಿ ಇವೆಲ್ಲವೂ ಸೇರಿ ಶಾಲೆಗೆ ಹೊಸ ಉಸಿರು ತುಂಬಿದವು. ಇಂದು ಅದೇ ಶಾಲೆಯಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಮುಚ್ಚುವ ಅಂಚಿನಿಂದ 100ರ ಸಂಭ್ರಮದವರೆಗೆ ಬಂದ ಈ ಶಾಲೆ ಶಿಕ್ಷಣ ಉಳಿದರೆ ಸಮಾಜ ಉಳಿಯುತ್ತದೆ ಎಂಬ ಮಾತಿಗೆ ಜೀವಂತ ಸಾಕ್ಷಿಯಾಗಿದೆ. ಕಂಬೀಪುರ ಉರ್ದು ಶಾಲೆ ಸ್ಟಾರ್ಟ್ ಆಗಿ 1926 ಅಂದ್ರೆ 100 ವರ್ಷ. ಅದಕ್ಕೋಸ್ಕರ 100 ವರ್ಷಕ್ಕೆ ಈಗ ಫಂಕ್ಷನ್ ಮಾಡಬೇಕು ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಕಾಲಾಂತರದಿಂದ ಮೊದಲು ಊರೊಳಗಡೆ ಇತ್ತು ಶಾಲೆ, ಚಿಕ್ಕದಾಗಿ ಒಂದು ಕೊಠಡಿಲಿತ್ತು. ಆ ಶಾಲೆ ಬೆಳೀತಾ 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 ಈಗ ಒಂದು ಹಂತಕ್ಕೆ ಬಂದಿತ್ತು. ಅದಾದ ನಂತರ 80 ಮಕ್ಕಳಿದ್ರು. 80 ಮಕ್ಕಳಿದ್ದಾಗ ಹೆಂಚಿನ ಬಿಲ್ಡಿಂಗ್ ಇತ್ತು. ಆ ಹೆಂಚಿನ ಬಿಲ್ಡಿಂಗ್ ಎಲ್ಲ ಶಿಥಿಲಗೊಂಡಿತ್ತು. ಬೇರೆಯವ್ರ ಪ್ರಾಪರ್ಟಿಲಿ ಇರೋದ್ರಿಂದ 1 ಎಕರೆ ಜಾಗವನ್ನು ಇದು ಅಲಾಟ್ ಮಾಡಿಸಿ ಇದರಲ್ಲಿ 5ರಿಂದ 6 ರೂಮ್ಗಳು, ಶಾಲೆ ಕೊಠಡಿಗಳನ್ನು ಕಟ್ಟಿಸಿ ಇದನ್ನ 2012ರಿಂದ ಈಚೆಗೆ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ ನಂತರ ಏನಾಯ್ತು, ಮಕ್ಕಳು ಜನಸಂಖ್ಯೆ ಕಡಿಮೆ ಆಯ್ತು. ಕಡಿಮೆ ಆಗ್ತಾ ಆಗ್ತಾ 4 ಮಕ್ಕಳಿಗೆ ಬಂದ್ಬಿಟ್ಟಿದ್ರು. ಸ್ಕೂಲ್ ಕ್ಲೋಸ್ ಆಗೋ ಹಂತಕ್ಕೆ ಬಂದ್ಬಿಟ್ಟಿತ್ತು. ಅದಾದ ನಂತರ ನಾವು ಮತ್ತೆ ನಮ್ಮ ಯುವಕರ ತಂಡ ಸೇರಿ ಎಲ್ಲ ಪ್ರತಿ ಮನೆಗೂ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ ಉರ್ದು ಸ್ಕೂಲು ಕ್ಲೋಸ್ ಆಗೋ ಹಂತಕ್ಕೆ ಬಂದಿದೆ. ಇದು ಆಗೋದು ಬೇಡ, ಯಾಕಂದ್ರೆ 100 ವರ್ಷ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದಾದ್ಮೇಲೆ ಏನಾಯ್ತು, ನಾವು ಈ ಶಾಲೆ ಕ್ಲೋಸ್ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ಎಲ್ಲ ತಂಡ ನಾವು ಕುತ್ಕೊಂಡು ಮಾತುಕತೆ ಆಡಿದ್ವಿ. ಆಡಿದ ನಂತರ ಏನು ಮಾಡಿದ್ರು, ನಮ್ಮ ತಂಡದವರು ಯುವಕರೆಲ್ಲ ಸೇರ್ಕೊಂಡು ನಮ್ಮ ಫ್ರೆಂಡ್ಸು ಮೊದಲು ಟೀಚರ್ನ ಚೇಂಜ್ ಮಾಡಬೇಕು, ಒಂದು ಒಳ್ಳೆ ಟೀಚರ್ಸ್ ಹಾಕ್ಸೋಣ, ಅದಾದ್ಮೇಲೆ ನಾವೆಲ್ಲ ಕೈ ಜೋಡಿಸೋಣ, ಯಾವುದೋ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಬೇರೆ ಡೆವಲಪ್ಮೆಂಟ್ಗಾಗಲಿ ಅಂತ ಮಾತುಕತೆ ಆಡಿದ್ವಿ. ಆ ಮಾತುಕತೆ ಪ್ರಕಾರ ಏನಾಯ್ತು, ಬೇರೆ ಟೀಚರ್ಸು ಚಂದ್ರಕಲಾ ಅಂತ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಹಾಕಿಸ್ಕೊಂಡಿದ್ವಿ. ಅವ್ರು ಬಂದ ನಂತರ ಅವ್ರದ್ದೇ ಒಂದು ಟೀಮ್ ಬಂದು ನಮ್ಮ ಯುವಕರ ಜೊತೆ ಸೇರಿಕೊಂಡು ಪ್ರತಿ ಮನೆಗೆ ಭೇಟಿ ಕೊಟ್ಟು 4 ಮಕ್ಳು ಏನಿತ್ತು, ಒಂದು ವಾರಕ್ಕೆ 30 ಮಕ್ಕಳಾದ್ರು. ಆ 30 ಮಕ್ಕಳಿಂದ ಇನ್ನೊಂದು ವಾರಕ್ಕೆ 45 ಮಕ್ಕಳಾದ್ರು. ಹೀಗೆ ಬೆಳೀತಾ ಬೆಳೀತಾ ಇವತ್ತು 300 ಮಕ್ಕಳಿದ್ದಾರೆ. ಈ ಮೇಂಟೆನೆನ್ಸು ಎಲ್ಲ ನಮ್ಮ ತಂಡದವರು, ನಮ್ಮ ಯುವಕರು ಸೇರಿ ಎಲ್ಲ ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಯಾವುದೇ ನಮಗೆ ಅನುದಾನ ಬಂದಿಲ್ಲ. 2022 ಅಲ್ಲಿ 4 ಮಕ್ಕಳಿದ್ರು. ಆ 4 ಮಕ್ಕಳಿಂದ ಇವತ್ತು 300 ಮಕ್ಕಳು ಆಗಿದ್ದಾರೆ. ಮತ್ತೆ ನಮಗೆ ಕೊಠಡಿ ಪ್ರಾಬ್ಲಮ್ ಇತ್ತು, ಕೊಠಡಿ ಸಾಲ್ತಾ ಇರಲಿಲ್ಲ. ಹಾಗಾಗಿ ಒಂದು ರಂಗಮಂದಿರ ಮಾಡಿದ್ವಿ, ಅದರಲ್ಲಿ ಒಂದು ಕ್ಲಾಸ್ ನಡೆಸ್ತಾ ಇದ್ದೀವಿ. ಮತ್ತೆ ST ಸೋಮಶೇಖರ್ ಅವ್ರ ಕಡೆಯಿಂದ ಇನ್ನೊಂದು ಕೊಠಡಿ ತಗೊಂಡ್ಬಂದಿದೆ, ಆ ಕೊಠಡಿಲೂ ಕ್ಲಾಸ್ ನಡೆಸ್ತಾ ಇದ್ದೀವಿ. ಇವತ್ತು ನಮ್ಮ ಯುವಕರ ತಂಡ ಸೇರಿಕೊಂಡು ಪ್ರತಿಯೊಂದು ಈ ಕಾರ್ಯಕ್ರಮದ್ದು ಒಂದೊಂದು ರೂವಾರಿ ಮಾಡಿದ್ದೀವಿ. ಡೆವಲಪ್ಮೆಂಟ್ ಆಗಲಿ, ಗಿಡ ಬೆಳೆಸೋದಾಗಲಿ, ಶಾಲಾ ಪೇಂಟಿಂಗ್ ಕಾರ್ಯಕ್ರಮ ಆಗಲಿ, ಎಲ್ಲ ನಾವು ಈ ಕಂಬೀಪುರದ ಏನು ನಮ್ಮ ಟೀಮ್ ಇದೆ ಆ ಟೀಮ್ ಸೇರಿಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಶತಮಾನ ಕಂಡ ಶಾಲೆ ಅಂತ ಇದು ಗ್ರ್ಯಾಂಡ್ ಫಂಕ್ಷನ್ ಮಾಡ್ಬೇಕಂತ ಒಂದು ಯೋಚನೆ ನಮ್ದು. ಇದು ಮಾಡ್ತಾ ಇದ್ದೀವಿ. ನಾನು ಇಲ್ಲೇ ಬಂದು 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷ ಆಗ್ತಾ ಇದೆ. ಈ ಹಿಂದೆ ನಾನು ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ದೊಡ್ಡಗಟ್ಟೆ ಕ್ಲಸ್ಟರಲ್ಲಿ ಕೆಲಸ ಮಾಡ್ತಿದ್ದೆ. ನಂತರ ನನಗೆ ನನ್ನ ಕಾಲಾವಧಿ ಮುಕ್ತಾಯ ಆಯಿತು. ನಾನು ಪ್ಲೇಸ್ ತಗೋಬೇಕಾಗಿತ್ತು. ಹಾಗಾಗಿ ನನಗೆ ಕೌನ್ಸಿಲಿಂಗಲ್ಲಿ ಸಿಕ್ಕಿದಂಥ ಪ್ಲೇಸ್ ಇದು. ಅಲ್ಲಿ ನನಗೆ ಆನ್ಲೈನಲ್ಲಿ ತೋರಿಸಿದಾಗ ಅಲ್ಲಿ 20 ಮಕ್ಕಳುಗಳಿದ್ದಾರೆ ಅನ್ನೋದು ಆನ್ಲೈನಲ್ಲಿ ಡಿಸ್ಪ್ಲೇ ಆಗ್ತಾ ಇತ್ತು. ಹಾಗಾಗಿ ನಾನು ಇಲ್ಲಿ ಯಾರು ಶಿಕ್ಷಕರೇ ಇರಲಿಲ್ಲ. ನಾನು ಕೌನ್ಸಿಲಿಂಗ್ ತಗೊಂಡಾಗ ಅಂಥ ಸಂದರ್ಭದಲ್ಲಿ ಶಾಲೆನ ಆಯ್ಕೆ ಮಾಡಿ ಈ ಶಾಲೆಗೆ ಬಂದೆ ನಾನು ಶಿಕ್ಷಕಿಯಾಗಿ. ಆಗ ನಾನು ಇಲ್ಲಿ ಬಂದು ನೋಡಿದಾಗ ಫಿಸಿಕಲ್ ಆಗಿ ನನಗೆ ಇಲ್ಲಿ ಮಕ್ಕಳಿದ್ದು 3ರಿಂದ 4 ಮಕ್ಕಳು ಬರ್ತಾ ಇದ್ರು. ಅದರಲ್ಲೂ ವೇರಿಯೇಷನ್, ಒಂದಿನ ಒಂದು ಮಕ್ಕಳಿಲ್ಲ, ಒಂದಿನ 3 ಮಕ್ಕಳು ಬರ್ತಿದ್ರು. ಆ ಥರ ವ್ಯವಸ್ಥೆ ಇಲ್ಲಿತ್ತು. ಇಲ್ಲಿ ಪೂರ್ತಿ ಬೆಟ್ಟ ಕಾಡು ಥರ, ಆ ಒಳಗಡೆ ಒಂದು ತರಗತಿ ಕೋಣೆಗಳು ಇದ್ವು. ಎಲ್ಲ ಒಂದು
ಸುಸ್ಥಿತಿಲಿರಲಿಲ್ಲ. ಅಂಥ ವ್ಯವಸ್ಥಾ ಪರಿಸ್ಥಿತಿ ಹೇಳಿತ್ತು. ಮಕ್ಕಳಿಗೆ ನೀರಿನ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಮತ್ತೆ ಯಾವುದೇ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಇರುವಂತಹ ಶಾಲೆ ಇದಾಗಿತ್ತು ನಾನು ಬಂದಾಗ. ಅಂಥ ಸಂದರ್ಭದಲ್ಲಿ ನನಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ, ನಾನು ಇಲ್ಲಿಗೆ ಬಂದಿದ್ದೀನಿ, ನಾನೇನೋ ಒಂದು ಮಾಡಬೇಕು, ಇಲ್ಲಿ ಏನಾದರೂ ನಾನು ನನ್ನ ಒಂದು ಹೆಜ್ಜೆ ಗುರುತನ್ನು ನಾನು ಇಲ್ಲಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿಗೆ ನಾನು ಬಂದೆ. ಆಗ ನನ್ನ ಜೊತೆಗೆ ಕೈ ಜೋಡಿಸಿದ್ದು ನನ್ನ ಸ್ನೇಹಿತರು, ಹಾಗೆ ಈ ಊರಿನ ಎಲ್ಲ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮಸ್ಥರು, ಇವರೆಲ್ಲರೂ ನನ್ನ ಒಟ್ಟಿಗೆ ಬಂದರು. ನಾವೆಲ್ಲ ಒಂದು ಜೊತೆಯಲ್ಲೇ ಸೇರಿಸಿ ಒಂದು ಜಾಥಾವನ್ನ ಕಾರ್ಯಕ್ರಮವನ್ನು ಮಾಡೋಕ್ಕೆ ಅಂತ ಶುರು ಮಾಡಿದ್ವಿ. ಆ ಸಮಯಕ್ಕೆ ಕರೆಕ್ಟಾಗಿ ಕೋವಿಡ್ ಮುಗ್ದಂತಹ ಸಮಯ ಅದಾಗಿತ್ತು. ಆಗೆಲ್ಲ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಎಲ್ಲ ಮನೆಯಲ್ಲಿದ್ದರು ಮಕ್ಕಳು. ಅದು ನಮ್ಗೆ ಒಂದು ಒಳ್ಳೆಯ ಸಂದರ್ಭ ದೇವ್ರು ಕೊಟ್ಟಂತದ್ದು ಅಂತ ಹೇಳ್ತೀವಿ. ಅಂದ್ರೆ ನಾವು ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಹೊರಟಾಗ ಇಡೀ ಯೂನಿವರ್ಸಲ್ ಕೂಡ ನಮ್ಮ ಜೊತೆಗೆ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಹೇಳ್ತೀನಿ. ಹಾಗ ಈ ಸಂದರ್ಭದಲ್ಲಿ ನಾವೆಲ್ಲರ ಜೊತೆಗೂಡಿಸಿ ಕೈ ಜೋಡಿಸಿ ಮಾಡಿದಾಗ ಮೊದಲಿಗೆ ನಮಗೆ ಸಿಕ್ಕಿದ್ದು ಪಾಸಿಟಿವ್ ಏನಪ್ಪಾ ಅಂತಂದ್ರೆ, 30 ಮಕ್ಕಳು ಏಕಾಏಕಿ ಶಾಲೆಯಲ್ಲಿ ದಾಖಲೆ ಆದ್ರು. ಅದ್ರ ನಂತರ ಬೆಳವಣಿಗೆಯನ್ನು ನಾವು ಶಿಕ್ಷಣ ಕೊಡ್ಲೇಬೇಕು ಮಕ್ಕಳಿಗೆ. 30 ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ಮಕ್ಕಳು ಊರೊಳಗಡೆಯಿಂದ ಇಲ್ಲಿ ಶಾಲೆಗೆ ಬರ್ಬೇಕು ಅಂದ್ರೆ 2 ಕಿಲೋಮೀಟರ್ ದೂರ ಆಗ್ತಾ ಇತ್ತು. ಆ ಮಕ್ಕಳುಗಳು, ಚಿಕ್ಕ ಮಕ್ಕಳು ಹೇಗ್ ಬರ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೂತು ಮಾತಾಡಿದಾಗ ನಮಗೆ ನಮ್ಮ ಸದಸ್ಯರೆಲ್ಲ ಒಂದು ಸಲಹೆ ಕೊಟ್ಟರು, ಇಲ್ಲಿರುವಂಥ ಪ್ರೈವೇಟ್ ಶಾಲೆಯಿಂದ ನಾವು ವಾಹನವನ್ನು ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿರುವಂಥ ಒಂದು ಇಂಗ್ಲಿಷ್ ಶಾಲೆಯಿಂದ ನಮಗೆ ವೆಹಿಕಲ್ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅವರು ನಮ್ಮ ಜೊತೆಗೆ 1 ವರ್ಷ ಮಕ್ಕಳನ್ನ ಕರ್ಕೊಂಡು ಬರೋದು, ಕರ್ಕೊಂಡೋಗಿ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ಆಗ ನಮಗೆ ಮಕ್ಕಳು ನಿರಂತರವಾಗಿ ಗೈರು ಹಾಜರಾಗದೆ ಮಕ್ಕಳು ಶಾಲೆಗೆ ಬರೋಕ್ಕೆ ಶುರು ಮಾಡಿದ್ರು. ಆ ನಂತರ ಒಂದೊಂದೇ ಡೆವಲಪ್ ಅನ್ನ ನಾವೆಲ್ಲರೂ ಸೇರಿ ಜೊತೆಗೂಡಿಸಿ ಮಾಡ್ತಾ ಬಂದ್ವಿ. ಮಾಡಿದಾಗ ನನ್ನ ಒಂದು ಆಶಯ ಏನಿತ್ತಪ್ಪ ಅಂದ್ರೆ, ನಾನು ಬಂದಾಗ ನೋಡಿದ್ರೆ ಈ ಸ್ಕೂಲು ಎಸ್ಟಾಬ್ಲಿಷ್ ಆಗಿರೋದು 1925-26ನೇ ಸಾಲು. ಅಂದ್ರೆ ನಾನು ಬಂದಿದ್ದೀನಿ ಸರಿಯಾಗಿ ಕಾಲಘಟ್ಟ 100ರ ಶತಮಾನ ಶಾಲೆ ಅಂತ ಕಾರ್ಯಕ್ರಮ ಅಷ್ಟೊತ್ತಿಗೆ ನಾನು ಬಂದಿದ್ದೀನಿ ಅನ್ನೋದು ನನಗಂತೂ ಹೆಮ್ಮೆ ಇದೆ. ಇರಪ್ಪ, ಏನಾದರೂ ನಾನು ಇವತ್ತಿಂದ ಸಾಧನೆ ಮಾಡಿದ್ರೆ ಅಟ್ಲೀಸ್ಟ್ ನನಗೆ ಇನ್ನು 3 ವರ್ಷ ಇದೆ. ನಾನು ಬಂದಾಗ 22ನೇ ಸಾಲ ನಾನು ಬಂದೆ. ಇಲ್ಲ 25-26ನೇ ಸಾಲಷ್ಟೊತ್ತಿಗೆ ನಾನು ಒಂದು 100 ಮಕ್ಕಳು ದಾಖಲೆ ಮಾಡಿದ್ರೆ ಅದೊಂದು ಸಾಧನೆ ಅಂತ ನಾನು ಅನ್ಕೊಂಡಿದ್ದೆ. ನಾನು ಏನ್ ಅನ್ಕೊಂಡಿದ್ದು ಅದನ್ನ ನಾನು ಮಾಡಿದೆ. 6 ತಿಂಗಳಲ್ಲಿ ಅದನ್ನ ಮಾಡಿದ್ವಿ. ಇವತ್ತು ಸರಿಸುಮಾರು ನನ್ನ ಶಾಲೆಯಲ್ಲಿ 300 ಮಕ್ಕಳು ಕಲಿತಾ ಇದ್ದಾರೆ. ಇಂಗ್ಲಿಷ್ ಮೀಡಿಯಂ ಇದೆ, LKG ಇಂದ 7th ಸ್ಟ್ಯಾಂಡರ್ಡ್ ವರೆಗೂ ಇದೆ. ನಮಗೆ ಇಂಗ್ಲಿಷ್ ಮೀಡಿಯಂ LKG ಇದೆ, ಬೈಲಿಂಗ್ವೇಲ್ ಫಸ್ಟ್ ಸ್ಟ್ಯಾಂಡರ್ಡ್ ಇದೆ. ಈಗ 7th ವರೆಗೂ ಶಾಲೆಗಳಿದೆ. ಈಗ ಗ್ರೌಂಡ್ ತುಂಬಾ ಮಕ್ಕಳಿದ್ದಾರೆ. ನಾವು 260 ಟ್ರೀಗಳನ್ನ ಹಾಕಿದ್ದೀವಿ, ಸಸ್ಯಗಳನ್ನ ಹಾಕಿದ್ದೀವಿ. ಆ ಮಕ್ಕಳುಗಳಿಗೆ ಆ ಸಸ್ಯಗಳನ್ನ ದತ್ತು ಮಾಡಿದ್ದೀವಿ. ಆ ಮಕ್ಕಳು ಆ ಸಸ್ಯಗಳನ್ನ ಪೋಷಣೆ ಮಾಡ್ತಾ ಇದ್ದಾರೆ. ಪರಿಸರದ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ. ಮಕ್ಕಳಿಗೆ ಕಲಿಕೆಯ ಜೊತೆ ಉತ್ತಮ ಕಲಿಕೆಯನ್ನ ನಮ್ಮ ಶಾಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಸೈನ್ಸ್ ಲ್ಯಾಬ್ ಇದೆ, ರೋಬೋಟಿಕ್ ಲ್ಯಾಬ್ ಇದೆ, ಮತ್ತೆ ಕಂಪ್ಯೂಟರ್ ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ. ಅದಕ್ಕೆ ಆದಂತ NGO ಶಿಕ್ಷಕರನ್ನ ತಗೊಂಡಿದ್ದೀವಿ. ಇಂಗ್ಲಿಷ್ ಕಲಿಸ್ತಾ ಇದ್ದೀವಿ ಮಕ್ಕಳಿಗೆ. ಈಗ ನಾವು 100 ವರ್ಷವನ್ನ ಈ ಶಾಲೆಯಲ್ಲಿ ಪೂರೈಸ್ತಾ ಇದ್ದೀವಿ ಅನ್ನೋದು ನಮಗೆ ಬಹಳ ಹೆಮ್ಮೆ ಕೊಡುವಂತ ವಿಚಾರ. ಇದಕ್ಕೆ ನಾನು ಸಾಕ್ಷಿ ಆಗಿದ್ದೀನಿ ಅನ್ನೋದು ಇನ್ನೂ ಬಹಳ ಹೆಮ್ಮೆ ಆಗ್ತಾ ಇದೆ. ಬರೀ ನಮ್ಮಳ ಸಾಧನೆ ಅಲ್ಲ, ಇದ್ರ ಜೊತೆಗೆ ನನ್ನ ಎಲ್ಲ ಕಂಬಿಪುರದ ಗ್ರಾಮಸ್ಥರು, ಇಲ್ಲಿನ ಪಂಚಾಯತಿ ಸದಸ್ಯರು, ಮುಖ್ಯವಾಗಿ ನನ್ನ ಸಹೋದರ ಮೊಹಮ್ಮದ್ ಆಸಿಫ್ ಅವರು ನನ್ನ ಬೆನ್ನೆಲುಬಾಗಿ ನಿಂತರು. ನಾನು ಬಂದಾಗಿನ ಮಕ್ಕಳನ್ನ ಸ್ಟ್ರೆಂತ್ ಮಾಡಿ ಮೇಡಮ್ ನಾವಿದ್ದೀವಿ ಅಂತ ಅವತ್ತು ಭರವಸೆಯನ್ನ ಕೊಟ್ಟರು. ಇವತ್ತಿಗೂ ನಮ್ಮ ಜೊತೆಗೆ ಹಾಗೆ ನಿಂತಿದ್ದಾರೆ. ಇವತ್ತು ಈ ಶಾಲೆ ಇಷ್ಟು ಮಟ್ಟಕ್ಕೆ ಬೆಳೆದಿದೆ. ಇವತ್ತು ನಮ್ಮ ಶಾಲೆ ಮೌಲಾನಾ ಆಜಾದ್ ಪಬ್ಲಿಕ್ ಶಾಲೆಯಾಗಿ ಬಂದಿದೆ. ಇದು 100ರ ವಂದನೆಗೆ, ಇತಿಹಾಸಕ್ಕೆ ಮುನ್ನುಡಿ ಅಂತ ನಾನಂತೂ ಭಾವಿಸ್ತೀನಿ. ಶಿಕ್ಷಣವನ್ನ ಕೊಡೋದ್ರಲ್ಲಿ ನಾವು ಯಾವುದೇ ರೀತಿ ರಾಜಿ ಆಗಲ್ಲ. ಇನ್ನು ಉತ್ತಮ ಶಿಕ್ಷಣವನ್ನ ನಾವು ಕೊಡ್ತೀವಿ. ನಾವು ಸಮಾಜಕ್ಕೆ ಒಂದು ಒಳ್ಳೆ ಹೆಸರನ್ನ ಕೊಡ್ತೀವಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಇದೇ ಸ್ಕೂಲಲ್ಲಿ ಓದಿರೋದು. ಇವಾಗ ನಮ್ಗೆ ಗೊತ್ತಾಯ್ತು, ಫಸ್ಟ್ 100 ವರ್ಷ ಹಿಂದ್ಗಡೆ 4 ಮಕ್ಕಳು ಸೇರಿದಂತೆ ಈ ಸ್ಕೂಲ್ಗೆ. ಇವತ್ತು 300 ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ನಮ್ಗೊಂದು ಖುಷಿ ಆಯ್ತು. ನಾನು ಈ ಸ್ಕೂಲ್ನಲ್ಲಿ ಓದೋವಾಗೆ ಚಿಕ್ಕ ಸ್ಕೂಲು, ಅವಾಗೆ ನಾವು 45 ಮಕ್ಕಳು ಇದ್ವಿ ಉರ್ದು ಸ್ಕೂಲಲ್ಲಿ. ಎಲ್ಲರೂ ಬೆಳೆಸೋ ಆ ಟೈಮಲ್ಲಿ ಒಳ್ಳೆ ಆರಿಫಾ ಮಿಸ್ ಅವ್ರು ಇರುವಂತ ಇದ್ರು ನಡ್ಸ್ಕೊಂಡು ಹೋಗ್ತಾ ಇದ್ರು. ಒಬ್ರು ಸೆಂಟ್ರಲ್ ಏನಾಗಿದೆ ಅಂದ್ರೆ ಆ 40 ಮಕ್ಕಳಿಂದ 3 ಮಕ್ಳಿಗೆ ತಂದಿದ್ರು. ಅದು ಟೀಚರ್ ಬಗ್ಗೆನೂ ಇರ್ತದೆ. ನಾವು ಈ ಸ್ಕೂಲ್ ಡೆವಲಪ್ ಮಾಡಬೇಕು ಅಂತ ಪರಿಸ್ಥಿತಿ ಇರ್ತದೆ. ಒಳ್ಳೇದ್ ಮಾಡ್ಬೇಕಂದ್ರೂ ಮೇಡಮ್ ಕೈನಲ್ಲಿ ಇರ್ತದೆ, ಕೆಟ್ಟದ್ ಮಾಡ್ಬೇಕು ಅಂತಾನು ಮೇಡಮ್ ನಲ್ಲಿ ಇರ್ತದೆ. ಅವ್ರು 3 ಮಕ್ಳಿಗೆ ಬಂದ್ರು. ನಾನು ಅವ್ರು ಕೇಳ್ತಾ ಇದ್ದೆ, ಯಾಕೆ ಬರ್ತೀರಾ ಮೇಡಮ್, ಅಟ್ಲೀಸ್ಟ್ ರಜಾ ತಗೊಂಡ್ಬಿಡ್ರಿ ಅಂತ, ಮುಚ್ಚಿಬಿಡ್ರಿ ಹೋಗ್ಲಿ ಅಂತ.
ಆಮೇಲೆ ಇವ್ರು ನಮ್ಮ ಮೇಡಮ್ ಅವ್ರು ಬಂದರು ಚಂದ್ರಕಲಾ ಮೇಡಮ್ ಅವರು. ಇವಾಗ ನೋಡ್ರೆ ಎಲ್ಲ ನಮ್ಗೆ ಖುಷಿ ಆಗುತ್ತೆ. ನಾವು ಇಲ್ಲಿ ಓಡಾಡ್ತಾ ಇದ್ರೆ ನಮ್ಗೆ ಪ್ರೈವೇಟ್ ಸ್ಕೂಲ್ ಪ್ರಶ್ನೆ ಬರುತ್ತೆ, ಆ ಮೇಂಟೆನೆನ್ಸ್ ಇದೆ. ನಿಮ್ಗೆ ಪ್ರೈವೇಟ್ ಸ್ಕೂಲಲ್ಲಿ ಏನ್ ಬೇಕು ನಾವು ಹೆಮ್ಮೆಯಿಂದ ಹೇಳ್ತೀವಿ, ನಾವು ಓದಿರೋ ಸ್ಕೂಲಲ್ಲಿ ಎಲ್ಲ ಐತೆ ನಮ್ಗೆ. ಅದೇ ಎಲ್ಲರೂ ಹೇಳ್ತಾರಲ್ಲ ಊರಹಬ್ಬ ಮಾಡ್ತಾರಲ್ಲ, ಆ ಊರಹಬ್ಬ ಖುಷಿ ನಮ್ಗೆ ಇದ್ದಿದೆ. ನಮಗೂ ಎಲ್ಲ ಬೇಸರ ಆಗಿ ಸ್ವಲ್ಪ ದಿವಸ ಇದ್ದೆ, ನಾನು ಇದ್ದೆ 100 ವರ್ಷದ ಖುಷಿಗೋಸ್ಕರ ನಾನು ಬಂದು ಅವ್ರ ಜೊತೆ ಕೈ ಜೋಡಿಸಿದ್ದೀನಿ. ಒಳ್ಳೆದ ಇದು ಎಲ್ಲ ನಿಮ್ಗೆ ID ಕಾರ್ಡ್ ಆಗಲಿ, ಯೂನಿಫಾರ್ಮ್ ಆಗಲಿ, ಪ್ರೈವೇಟ್ ಸ್ಕೂಲಲ್ಲಿ ನಿಮ್ಗೆ ಏನ್ ಬೇಕು ಆ ಸ್ಕೂಲ್ ನಮ್ಮ ಉರ್ದು ಸ್ಕೂಲಲ್ಲಿ ಇದೆ. ನಾನು ನಮ್ಮ ಮೇಡಮ್ ಅವ್ರಿಗೆ, ನಮ್ಮ ಎಲ್ಲ ಫ್ರೆಂಡ್ ಅವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನಮ್ಗೆ ಖುಷಿ, ಯಾರಿಗಾನ ಹೇಳ್ಬೇಕಾದ್ರೆ ಹೆಮ್ಮೆ ಆಗುತ್ತೆ. 300 ಮಕ್ಕಳು ಓದ್ತಾ ಇದ್ದಾರೆ, ಪ್ರೈವೇಟ್ ಸ್ಕೂಲ್ ಮೇಂಟೈನ್ ಆಗ್ತಾ ಇದೆ ಅಂತ. ಹಿಂಗೆ ಇರ್ಲಿ, ಅವ್ರ ಜೊತೆ ನಾವು ಎಲ್ಲ ಟೈಮಲ್ಲಿ ಕೈ ಜೋಡಿಸಿರ್ತೀವಿ. I am working as an English teacher in Government Urdu School, Patnikura. I joined in the year 2023. Like this school, it's way back compared to private schools. The strength was only 100 to 150 when I joined. But today, by God's grace and with the help of the SDMC members and our school HM ma'am, Chandrakala ma'am and Asif sir, we have a strength of overall 300 students. And I'm very happy to announce that it's been a century to our school. It was established in the 1926, so this year we are celebrating a centenarian program of school day, which we are gladly announcing to all of the village. And here we have a good quality of education, and we have everything, right from transportation, books, academics, everything is up to date. We have a robotic lab, computer labs, we have a good spacious library, good set of uniforms, everything have been provided, everything with free. All the thanks goes to our school HM and SDMC sir, member who is none other than Asif sir. Here both have played a vital role in developing this school. I really appreciate the effort they have put to our school, and I can never imagine a government school updated to this extent. I wholeheartedly thank everyone for joining in this journey. ನಾನು ಶಾಲೆಗೆ ಬಂದು 1.5 year ಆಯಿತು. ಅಸಿಸ್ಟೆಂಟ್ ಟೀಚರ್ ಆಗಿ ಬಂದಿದ್ದು ಕನ್ನಡ ಸಬ್ಜೆಕ್ಟ್ನಲ್ಲಿ. ನಾನು ಬಂದಾಗ ಶಾಲೆ ನೋಡಿದ್ದಕ್ಕಿಂತ ಬೆಳವಣಿಗೆ ಉತ್ತಮ ಆಯಿತು, ದಾಖಲಾತಿ ಕೂಡ ಹೆಚ್ಚಾಗಿತ್ತು. ನಾನು ಫಸ್ಟ್ ಬರಬೇಕಾದ್ರೆ ಶಾಲೆಗೆ ಇದೇ ಶಾಲೆ ಫಸ್ಟು ನಂದು. ಶಾಲೆಗೆ ಬಂದು ವಾತಾವರಣ ಎಲ್ಲ ನನಗೆ ಇಷ್ಟ ಆಯಿತು. ಅದ್ರ ಜೊತೆಗೆ ಮಕ್ಕಳು ಸಹ ಚೆನ್ನಾಗಿದ್ದರು. ಕ್ಲಾಸ್ ರೂಮ್ಗೆ ಹೋದಾಗೆಲ್ಲ ಖುಷಿ ಆಯಿತು. ಉತ್ತಮ ಕೊಠಡಿಗಳು, ಉತ್ತಮ ವಾತಾವರಣ ಎಲ್ಲ ನನಗೂ ಇಷ್ಟ. ನಾನು ಕಂಟಿನ್ಯೂ ಮಾಡಬೇಕು ಅಂತ ನನಗೂ ಅನಿಸ್ತು. ಅದೇ ಥರ ಕಂಟಿನ್ಯೂ ಮಾಡ್ಕೊತಾ ಬಂದೆ. 1 year ಆಯಿತು, 1.5 year ಆಯಿತು. ಇವಾಗ ಮುಂದೆ ಇದೇ ಥರ ಕಂಟಿನ್ಯೂ ಮಾಡ್ತೀನಿ ಅಂತ ನನಗೆ ಅನಿಸುತ್ತೆ. ತಯಾರಿ ಚೆನ್ನಾಗೇ ಇದೆ, ವಿಜೃಂಭಣೆಯಿಂದ ಆಗ್ತದೆ. ದೊಡ್ಡ ಸ್ಟೇಜ್ ಕಾರ್ಯಕ್ರಮನೇ ಮಾಡೋಣ ಅಂತ ಎಲ್ಲ ಫಿಕ್ಸ್ ಮಾಡಿಕೊಂಡು ಮಕ್ಕಳು ನೃತ್ಯ, ಸಂಗೀತ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದೆ. ಪ್ರಿಪ್ರೇಷನ್ ಆಗ್ತಾ ಇದೆ, ನೋಡೋಣ, ಚೆನ್ನಾಗಿ ಆಗ್ತಾ ಇದೆ. ಪ್ರೋಗ್ರಾಮನ್ನು ನೋಡಬೇಕು ಅಂತ ನಾನು ಕಾದಿದ್ದೀನಿ. ನನಗೂ ಹುರುಪು ಇದೆ, ನೋಡೋಣ, ಕಾದು ನೋಡಬೇಕು.